ಕೇವಲ ಒಂದೆರಡು ಪುದೀನ ಎಲೆಗಳನ್ನು ಈ ರೀತಿಯಾಗಿ ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಗೊತ್ತಾ? ಹೇಗೆ ಬಳಸೋದು, ಯಾವ ಯಾವ ಸಮಸ್ಯೆಗಳನ್ನು ದೂರ ಇಡಬಹುದು, ಈ ಮಾಹಿತಿನ ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಪುದೀನ ನಾವೆಲ್ಲರೂ ಕೂಡ ಮನೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಳಸ್ತೀವಿ ಅಲ್ವಾ? ಚಟ್ನಿಗೆ ಬಳಸ್ತೀವಿ, ಅಥವಾ ರೈಸ್ ಬಾತ್ ಎಲ್ಲ ಮಾಡುವಾಗ ಕೆಲವೊಮ್ಮೆ ಬಳಸ್ತೀವಿ. ಇನ್ನು ಪುದೀನ ಟೀ ಮಾಡ್ತೀವಿ. ಬೇರೆ ಬೇರೆ ರೆಸಿಪಿಗಳಲ್ಲಿ ಕೂಡ ನಾವು ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ತೀವಿ. ಅದರ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ, ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಹಾಗೆಯೇ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದಿದು ಅಂತಲೇ ಹೇಳಬಹುದು. ಮೊದಲನೇದಾಗಿ ಜೀರ್ಣ ಸಂಬಂಧಿ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ತುಂಬಾ ಸಹಕಾರಿ ಈ ಪುದೀನ ಎಲೆಗಳು. ನಾವು ಪ್ರತಿನಿತ್ಯ ಬೇಕಂದ್ರೂ ಒಂದೆರಡು ಎಲೆಗಳನ್ನು ಹಾಗೆಯೇ ಅಗದು ನುಂಗಬಹುದು, ಅಥವಾ ನಮ್ಮ ಆಹಾರದಲ್ಲಿ ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಜೀರ್ಣ ಸರಾಗವಾಗಿ ಆಗುತ್ತೆ, ಜೀರ್ಣಶಕ್ತಿ ಹೆಚ್ಚಿಸಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಯಾರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ, ಆಸಿಡಿಟಿ ಎಲ್ಲ ಇರುತ್ತೆ ಅಂಥವರು ಕೂಡ ಪುದೀನವನ್ನು ಬಳಸಬಹುದು. ಪುದೀನ ಟೀ ಎಲ್ಲ ಮಾಡಿ ಕುಡಿಯೋದ್ರಿಂದ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ದೂರ ಇಡಬಹುದು. ಇನ್ನು ಮುಖದಲ್ಲಿ ಮೊಡವೆ ಎಲ್ಲ ಆಗ್ತಾ ಇದ್ರೆ ಕೂಡ ಅಂಥವ್ರಿಗೂ ತುಂಬಾ ಒಳ್ಳೇದಂತಲೇ ಹೇಳ್ಬೋದು. ಮುಖದಲ್ಲಿ ಏನಾದರೂ ಪದೇ ಪದೇ ಮೊಡವೆ, ಗುಳ್ಳೆಗಳೆಲ್ಲ ಆಗ್ತಾ ಇದ್ರೆ ಪುದೀನ ರಸವನ್ನು ಅಲ್ಲಿ ಹಚ್ಚೋದ್ರಿಂದ ಕೂಡ ಈ ಮೊಡವೆ, ಗುಳ್ಳೆ ಎಲ್ಲ ಕಡಿಮೆ ಆಗೋದಕ್ಕೆ ಸಹಾಯ ಆಗುತ್ತೆ. ಇನ್ನು ತಲೆನೋವನ್ನು ದೂರ ಇಡೋದಕ್ಕೆ ಕೂಡ ತುಂಬಾ ಸಹಕಾರಿ ಇದು. ಇದರ ಸ್ಮೆಲ್ ತುಂಬಾ ಚೆನ್ನಾಗಿರೋದ್ರಿಂದ ನಾವು ಆ ಪುದೀನ ರಸವನ್ನು ತೆಗೆದು ಅದನ್ನ ಸ್ಮೆಲ್ ಮಾಡಬಹುದು. ಹಾಗೇನೆ ಅದರ ರಸವನ್ನು ನಾವು ಹಣೆಗೆ ಹಚ್ಕೊಳ್ಬಹುದು. ಇದರಿಂದಾಗಿ ತಲೆನೋವು ಬೇಗನೆ ಕಡಿಮೆ ಆಗುತ್ತೆ. ಇನ್ನು ಯಾರು ಡಿಪ್ರೆಷನ್ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ಮಾನಸಿಕ ಒತ್ತಡ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂಥವರಿಗೆ ಕೂಡ ತುಂಬಾ ಒಳ್ಳೆಯದಿದು. ಇದನ್ನು ಸ್ಮೆಲ್ ಮಾಡಿದರೆ ಕೂಡ ಸಾಕಾಗುತ್ತೆ, ಅಥವಾ ನಮ್ಮ ಆಹಾರದಲ್ಲಿ ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಮಾನಸಿಕ ಒತ್ತಡ ಅಥವಾ ಸ್ಟ್ರೆಸ್ ನಿವಾರಣೆಗೆ ಸಹಕಾರಿ ಇದು. ಇನ್ನು ಅಸ್ತಮ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ, ಹಾಗೆಯೇ ಪದೇ ಪದೇ ಕಫ ಕಟ್ಟಿದಂಗೆ ಆಗೋದು, ಮೂಗ್ ಬ್ಲಾಕ್ ಆಗೋದು, ಈ ಥರ ಸಮಸ್ಯೆಗಳಿರೋರಿಗೆ ಕೂಡ ತುಂಬಾ ಒಳ್ಳೆಯದಿದು. ಶೀತ ಕೆಮ್ಮು ಎಲ್ಲ ಪದೇ ಪದೇ ಕಾಡ್ತಾ ಇದ್ರೆ ನಾವೇನಾದ್ರೂ ಕಷಾಯ ಎಲ್ಲ ಮಾಡೋದಿದ್ರೆ ಅದರಲ್ಲಿ ಬಳಸಬಹುದು, ಅಥವಾ ಯಾವುದೇ ರೀತಿಯ ಅಡುಗೆಯಲ್ಲಿ ಬಳಸಿದ್ರೂ ಕೂಡ ಆಗುತ್ತೆ. ಇನ್ನು ನಮ್ಮ ಹಲ್ಲುಗಳ ಆರೋಗ್ಯಕ್ಕೆ, ಹಾಗೆಯೇ ನಮ್ಮ ಬಾಯಿ, ವಸಡುಗಳ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದಿದು. ಹಲ್ಲು ಮತ್ತು ವಸಡುಗಳು ತುಂಬಾ ಸ್ಟ್ರಾಂಗ್ ಆಗಿ ಇರೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ಬಾಯಿಯಿಂದ ದುರ್ವಾಸನೆ ಬರ್ತಾ ಇರುತ್ತಲ್ವ, ಅಂಥವರಿಗೆ ಕೂಡ ಸಹಕಾರಿ ಇದು. ಒಂದೆರಡು ಪುದೀನ ಎಲೆಗಳನ್ನು ಹಾಗೆಯೇ ಅಗದು ನುಂಗಬಹುದು, ಅಥವಾ ಅದರ ನೀರನ್ನು ಮಾಡಿ ಆ ನೀರಿಂದ ಬಾಯಿ ಮುಕ್ಕಳಿಸಬಹುದು. ಇದರಿಂದ ಹಲ್ಲು, ವಸಡು ಸ್ಟ್ರಾಂಗ್ ಆಗೋದ್ರ ಜೊತೆಯಲ್ಲಿ ಬಾಯಿಯ ದುರ್ವಾಸನೆ ಸಮಸ್ಯೆ ಕೂಡ ದೂರ ಆಗುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಕೆಲವೊಬ್ಬರಿಗೆ ಪದೇ ಪದೇ ವಾಂತಿ, ವಾಕರಿಕೆ ಸಮಸ್ಯೆ ಎಲ್ಲ ಇರುತ್ತೆ ಅಲ್ವಾ? ತುಂಬ ವಾಮಿಟಿಂಗ್ ಆಗ್ತಾ ಇದ್ರೆ, ವಾಕರಿಕೆ ಬರ್ತಾ ಇದ್ರೆ, ಆ ಥರ ಇರುವಾಗ ನಾವು ಪುದೀನ ಎಲೆಯನ್ನು ಸ್ಮೆಲ್ ಮಾಡಿದರೂ ಕೂಡ ಸಾಕಾಗುತ್ತೆ, ಅಥವಾ ಪುದೀನ ಟೀಯನ್ನು ಅಥವಾ ಕಷಾಯವನ್ನು ಮಾಡಿ ಕುಡಿಬಹುದು. ಇದರಿಂದಾಗಿ ವಾಂತಿ ಬೇಗನೆ ಕಂಟ್ರೋಲ್ಗೆ ಬರುತ್ತೆ, ಹಾಗೆಯೇ ವಾಕರಿಕೆ ಕೂಡ ಕಡಿಮೆ ಆಗುತ್ತೆ. ನೋಡಿದ್ರಲ್ಲ, ಪ್ರತಿನಿತ್ಯ ನಾವು ಕೇವಲ ಒಂದೆರಡು ಪುದೀನ ಎಲೆಗಳನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.